ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಐಮದಲಿ, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಚಿಗೊಂಡನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಇವತ್ತಿನ ಧ್ವನಿ ಸುರುಳಿ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತಿನ ಈ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ಮುಂದಿರೋದು ಭಾರತದ ರಾಜಕೀಯದ ಕೆಲವು ಮುಖ್ಯವಾದ ಪ್ರವೃತ್ತಿಗಳು. ನಮ್ಮತ್ರ ಕೆಲವೊಂದು ಶೈಕ್ಷಣಿಕ ಟಿಪ್ಪಣಿಗಳ ತರದ ಮಾಹಿತಿ ಇದೆ. ಹೌದು. ಈ ಟಿಪ್ಪಣಿಗಳು ಹೇಗೆ ಅಂದ್ರೆ ಭಾರತದ ರಾಜಕೀಯದ ಹಲವು ಮಜಲುಗಳನ್ನ ತೋರಿಸ್ತವೆ. ಸಮ್ಮಿಶ್ರ ಸರ್ಕಾರಗಳು, ಆಮೇಲೆ ಈ ಅಸ್ಮಿತೆ ರಾಜಕಾರಣ ಅಂತಾರಲ್ಲ ಅದು, ಕೇಂದ್ರ ರಾಜ್ಯ ಸಂಬಂಧಗಳು, ತುರ್ತು ಪರಿಸ್ಥಿತಿ, ಹೀಗೆ ಹಲವು ವಿಷಯಗಳನ್ನ ಮುಟ್ಟುತ್ತೆ. ಹೌದು. ಭಯೋತ್ಪಾದನೆ, ಭ್ರಷ್ಟಾಚಾರ ಕೂಡ ಇದೆ. ನಮ್ಮ ಉದ್ದೇಶ ಇವತ್ತು ಈ ಎಲ್ಲ ಪರಿಕಲ್ಪನೆಗಳನ್ನ ಭಾರತದ ಸಂದರ್ಭದಲ್ಲಿ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ಈ ಸಂಕೀರ್ಣ ವಿಷಯಗಳನ್ನ ಒಟ್ಟಿಗೆ ಸೇರಿ ವಿಶ್ಲೇಷಣೆ ಮಾಡೋಣ. ಆಗಬಹುದು. ಎಲ್ಲಿಂದ ಶುರು ಮಾಡೋಣ? ಸಮ್ಮಿಶ್ರ ಸರ್ಕಾರಗಳಿಂದಾನೇ? ಅದೇ ಸರಿ ಅನ್ಸುತ್ತೆ. ಮೂಲ ವಿಷಯದಿಂದ ಶುರು ಮಾಡೋಣ. ಸಮ್ಮಿಶ್ರ ಸರ್ಕಾರ ಅಂದ್ರೆ ಏನು? ನಾವೆಲ್ಲ ಕೇಳ್ತಾನೆ ಇರ್ತೀವಿ, ಆದ್ರೆ ಸರಳವಾಗಿ ಹೇಳೋದಾದ್ರೆ ಅಂದ್ರೆ ನೋಡಿ, ಒಂದು ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಆಗ ಯಾವ ಒಂದು ಪಕ್ಷಕ್ಕೂ ಸರ್ಕಾರ ಮಾಡೋಕೆ ಬೇಕಾದಷ್ಟು ಸೀಟುಗಳು ಅಂದ್ರೆ ಸ್ಪಷ್ಟ ಬಹುಮತ ಸಿಗೋದಿಲ್ಲ. ಆಗ 2 ಅಥವಾ ಅದಕ್ಕಿಂತ ಹೆಚ್ಚು ಪಕ್ಷಗಳು ಅವು ಒಟ್ಟಿಗೆ ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತವೆ. ಇದನ್ನೇ ಸಮ್ಮಿಶ್ರ ಸರ್ಕಾರ ಅಥವಾ ಕೊಯಲಿಷನ್ ಗವರ್ನ್ಮೆಂಟ್ ಅಂತ ಕರೆಯೋದು. ಓಹೋ, ಸರಿ. ಈ ಕೊಯಲಿಷನ್ ಪದ, ಇದಕ್ಕೇನಾದ್ರೂ ಹಿನ್ನೆಲೆ ಇದೆಯಾ? ಹೌದು, ಇದೆ. ಈ ಟಿಪ್ಪಣಿಗಳಲ್ಲಿ ಹೇಳಿರೋ ಹಾಗೆ ಇದು ಲ್ಯಾಟಿನ್ ಭಾಷೆಯ ಕೋಯಲಿಟಿಯೋದಿಂದ ಬಂದಿದೆ. ಕೋ ಅಂದ್ರೆ ಒಟ್ಟಿಗೆ, ಅಲೆಸೆರೆ ಅಂದ್ರೆ ಬೆಳೆಯೋದು. ಅಂದ್ರೆ ಒಟ್ಟಿಗೆ ಬೆಳೆಯೋದು ಅಂತ. ಹೌದು. ಭಾರತದಲ್ಲಷ್ಟೇ ಅಲ್ಲ, ಬ್ರಿಟನ್, ಫ್ರಾನ್ಸ್ನಲ್ಲೂ ಇದು ಕಾಣಸಿಗುತ್ತೆ. ಭಾರತದಲ್ಲಿ ಈಗಂತೂ ಇದು ತುಂಬಾ ಸಾಮಾನ್ಯ ಅಲ್ವಾ? UPA, NDA ದೊಡ್ಡ ಉದಾಹರಣೆಗಳು. ನಿಜ. 2004ರ UPA ಸರ್ಕಾರ ಮತ್ತೆ 2014ರ NDA ಸರ್ಕಾರ, ಇವು ಮುಖ್ಯ ಉದಾಹರಣೆಗಳು. NDA ಅಂದ್ರೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ, ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್ ಅಲ್ವಾ? ಹೌದು. UPA ಅಂದ್ರೆ ಸಂಯುಕ್ತ ಪ್ರಗತಿಪರ ಒಕ್ಕೂಟ, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್. NDAಯಲ್ಲಿ ಬಿಜೆಪಿ ಜೊತೆ ಬೇರೆ ಪಕ್ಷಗಳು, ಉದಾಹರಣೆಗೆ TDP, JDU. ಹೌದು. ಹಾಗೆಯೇ UPAಯಲ್ಲಿ ಕಾಂಗ್ರೆಸ್ ಜೊತೆ RJD, TMC ಅಂತಹ ಪಕ್ಷಗಳೆಲ್ಲ ಇದ್ವು. ಈ ಮೈತ್ರಿಗಳ ಬಗ್ಗೆ ಕೆಲವೊಮ್ಮೆ ಚುನಾವಣೆಗೂ ಮುಂದೆ ಮಾಡ್ಕೊಂಡಿರ್ತಾರೆ, ಕೆಲವೊಮ್ಮೆ ಆಮೇಲೆ. ಹೇಗೆ? 2 ರೀತಿಯಾಗತ್ತೆ. ಚುನಾವಣೆಗೂ ಮುನ್ನವೇ ಪಕ್ಷಗಳು ಒಂದಾಗಿ ಸ್ಪರ್ಧಿಸುವುದನ್ನ ಚುನಾವಣಾ ಪೂರ್ವ ಮೈತ್ರಿ ಅಂತಾರೆ. ಇನ್ನೊಂದು, ಚುನಾವಣೆ ಫಲಿತಾಂಶ ಬಂದ ಮೇಲೆ ಸರ್ಕಾರ ರಚಿಸಲು ಬೇಕಾದ ಸಂಖ್ಯೆ ಹೊಂದಿಸಲು ಪಕ್ಷಗಳು ಒಟ್ಟಾಗುವುದು. ಅದನ್ನ ಚುನಾವಣೋತ್ತರ ಮೈತ್ರಿ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಸಿದ್ಧಾಂತಗಳ ಪಕ್ಷಗಳು ಒಟ್ಟಿಗೆ ಸೇರಿದಾಗ ಆಡಳಿತ ನಡೆಸುವುದು ಅದು ಕಷ್ಟ ಆಗಲ್ವಾ? ಖಂಡಿತ ಸವಾಲುಗಳಿರುತ್ತವೆ. ಅದಕ್ಕಾಗಿಯೇ ಅವರು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅಂತ ಒಂದನ್ನು ರೂಪಿಸ್ಕೊಳ್ತಾರೆ. ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಥವಾ CMP. ಅಂದ್ರೆ ಎಲ್ಲಾ ಮಿತ್ರ ಪಕ್ಷಗಳಿಗೂ ಒಪ್ಪಿಗೆಯಾಗುವಂತಹ ಕನಿಷ್ಠ ಮಟ್ಟದ ಕಾರ್ಯಕ್ರಮಗಳ ಒಂದು ಪಟ್ಟಿ ಅದು. ತಮ್ಮ ತಮ್ಮ ಸಿದ್ಧಾಂತಗಳನ್ನ ಸ್ವಲ್ಪ ಬದಿಗಿಟ್ಟು ಈ CMP ಆಧಾರದ ಮೇಲೆ ಸರ್ಕಾರ ನಡೆಸೋಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ನಾಯಕತ್ವ ಹೇಗೆ? ಒಬ್ರೇ ನಾಯಕರಾ? ಸಾಮಾನ್ಯವಾಗಿ ಸಾಮೂಹಿಕ ನಾಯಕತ್ವ ಇರುತ್ತೆ. ಅಂದ್ರೆ ಕಲೆಕ್ಟಿವ್ ಲೀಡರ್ಶಿಪ್. ಒಬ್ಬ ವ್ಯಕ್ತಿಗಿಂತ ಹಲವು ಪಕ್ಷಗಳ ಮುಖ್ಯಸ್ಥರು ಸೇರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆ. ಸರಿ. ಹಾಗಿದ್ರೆ ಈ ಸಮ್ಮಿಶ್ರ ಸರ್ಕಾರಗಳಿಂದ ಅನುಕೂಲಗಳೇನು? ಯಾಕಿದು ಒಳ್ಳೇದು ಅಂತ ಕೆಲವರು ಹೇಳ್ತಾರೆ. ಟಿಪ್ಪಣಿಗಳ ಪ್ರಕಾರ ಕೆಲವು ಮುಖ್ಯ ಅನುಕೂಲಗಳಿವೆ. ಒಂದು, ಭಾರತದಂಥ ದೊಡ್ಡ ವೈವಿಧ್ಯಮಯ ದೇಶದಲ್ಲಿ ಇದು ಹೆಚ್ಚು ಪ್ರಾತಿನಿಧ್ಯ ನೀಡುತ್ತೆ. ಬೇರೆ ಬೇರೆ ಪ್ರದೇಶ, ಸಮುದಾಯಗಳ ಧನಿಗಳಿಗೆ ಅವಕಾಶ ಸಿಗುತ್ತೆ. ಅದು ನಿಜ. ಇನ್ನೊಂದು, ಅಧಿಕಾರ ಒಂದೇ ಕಡೆ ಕೇಂದ್ರೀಕೃತ ಆಗೋದನ್ನ ಇದು ತಡೆಯುತ್ತೆ. ಆಮೇಲೆ ರಾಷ್ಟ್ರೀಯ ಮಟ್ಟದ ನೀತಿಗಳ ಮೇಲೆ ಹೆಚ್ಚು ಚರ್ಚೆ, ಒಂದು ವಿಶಾಲವಾದ ಒಮ್ಮತ ಮೂಡಕ್ಕೆ ಸಹಾಯ ಆಗುತ್ತೆ. ಪ್ರಾದೇಶಿಕ ಪಕ್ಷಗಳಿಗೂ ಇದರಿಂದ ಅನುಕೂಲ ಅಲ್ವಾ, ತಮ್ಮ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋಕೆ? ಖಂಡಿತ. ಮತದಾರರಿಗೂ ಹೆಚ್ಚು ಆಯ್ಕೆಗಳು ಸಿಕ್ಕಾಗಿ ಆಗತ್ತೆ. ಆದ್ರೆ ಇದರ ಇನ್ನೊಂದು ಮುಖವನ್ನು ನೋಡ್ಬೇಕಲ್ಲ, ಅನಾನುಕೂಲಗಳು. ಹೌದು, ಖಂಡಿತ. ಅತಿ ದೊಡ್ಡ ಸಮಸ್ಯೆ ಅಂದ್ರೆ ರಾಜಕೀಯ ಅಸ್ಥಿರತೆ. ಸರ್ಕಾರ ಎಷ್ಟು ದಿನ ಇರುತ್ತೋ ಹೇಳೋಕ್ಕಾಗಲ್ಲ. ಯಾವ ಪಕ್ಷ ಯಾವಾಗ ಬೆಂಬಲ ವಾಪಸ್ ತಗೊಳ್ಳುತ್ತೋ ಅಂತ. ನಿಖರವಾಗಿ. ನಿರ್ಧಾರ ತೆಗೆದುಕೊಳ್ಳೋದು ಕೂಡ ನಿಧಾನ ಆಗ್ಬೋದು, ಯಾಕಂದ್ರೆ ಎಲ್ಲರನ್ನೂ ಸಮಾಧಾನಪಡಿಸಬೇಕು.
ಕೆಲವೊಮ್ಮೆ ರಾಷ್ಟ್ರೀಯ ಹಿತಾಸಕ್ತಿಗಿಂತ ಮಿತ್ರ ಪಕ್ಷಗಳನ್ನು ತೃಪ್ತಿಪಡಿಸೋದೇ ದೊಡ್ಡ ಕೆಲಸ ಆಗ್ಬಿಡುತ್ತೆ. ಹೊಣೆಗಾರಿಕೆಯೂ ಕಡಿಮೆ ಆಗುತ್ತಾ? ತಪ್ಪು ನಡೆದ್ರೆ ಯಾರನ್ನ ದೂಷಿಸೋದು ಅಂತ? ಅದು ಒಂದು ಸಮಸ್ಯೆ. ಹೊಣೆಗಾರಿಕೆ ಹಂಚೋಗುತ್ತೆ. ಆಡಳಿತದ ಗೋಪ್ಯತೆ ಕಾಪಾಡೋಕ್ಕೂ ಕಷ್ಟ. ಎಲ್ಲವೂ ಅಲ್ಪಾವಧಿಯ ಗುರಿಗಳೇ ಆಗ್ಬಿಡ್ಬೋದು. ಈ ಅಪವಿತ್ರ ಮೈತ್ರಿ ಎನ್ನೋ ಮಾತು ಕೂಡ ಕೇಳ್ಬರುತ್ತೆ. ಹೌದು. ಅಂದ್ರೆ ಚುನಾವಣೆ ಮೊದಲು ಬದ್ಧವೈರಿಗಳಾಗಿದ್ದವರು ಫಲಿತಾಂಶದ ನಂತರ ಅಧಿಕಾರಕ್ಕಾಗಿ ಒಂದಾಗೋದು. ವಿದೇಶಾಂಗ ನೀತಿಯಲ್ಲೂ ಸಹ ಸ್ವತಂತ್ರವಾಗಿ ದೃಢವಾಗಿ ನಿರ್ಧಾರ ತಗೊಳ್ಳೋಕೆ ಕೆಲವೊಮ್ಮೆ ಕಷ್ಟ ಆಗ್ಬೋದು. ಅಂದ್ರೆ ಸಮ್ಮಿಶ್ರ ಸರ್ಕಾರಗಳು ಒಂದು ರೀತಿಯ ಅನಿವಾರ್ಯ ರಾಜಕೀಯ ವಾಸ್ತವ, ಆದ್ರೆ ಸವಾಲುಗಳಿಂದ ಕೂಡಿದ್ದು. ಹೌದು, ಹಾಗೆ ಹೇಳಬಹುದು. ಕೆಲವೊಮ್ಮೆ ವಿದೇಶಿ ದಾಳಿ, ಆರ್ಥಿಕ ದುಸ್ಥಿತಿ ಅಥವಾ ತೀವ್ರ ರಾಜಕೀಯ ಅಸ್ಥಿರತೆಯ ಸಂದರ್ಭದಲ್ಲೂ ಇವು ರೂಪುಗೊಳ್ಳಬಹುದು. ಸರಿ, ಸಮ್ಮಿಶ್ರ ಸರ್ಕಾರದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ತು. ಈಗ ಇನ್ನೊಂದು ಮುಖ್ಯವಾದ ಮತ್ತೆ ಸಾಕಷ್ಟು ಚರ್ಚೆಯಲ್ಲಿರುವ ವಿಷಯಕ್ಕೆ ಬರೋಣ. ಅಸ್ಮಿತಾ ರಾಜಕಾರಣ, ಐಡೆಂಟಿಟಿ ಪಾಲಿಟಿಕ್ಸ್. ಏನಿದು ಐಡೆಂಟಿಟಿ ಪಾಲಿಟಿಕ್ಸ್ ಅಂದ್ರೆ? ಒಂದು ನಿರ್ದಿಷ್ಟ ಗುಂಪಿನ ಗುರುತಿನ ಆಧಾರದ ಮೇಲೆ ರಾಜಕೀಯ ಮಾಡೋದು. ಆ ಗುಂಪು ಧರ್ಮ, ಜಾತಿ, ಭಾಷೆ, ಲಿಂಗ, ಪ್ರದೇಶ ಹೀಗೆ ಯಾವುದಾದ್ರೂ ಆಗ್ಬೋದು. ಅವರ ಗುರುತಿನ ಆಧಾರದ ಮೇಲೆ ಸಂಘಟಿತರಾಗಿ. ಹೌದು. ತಮ್ಮ ಹಕ್ಕುಗಳಿಗಾಗಿ, ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ, ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಗಟ್ಟಿಗೊಳಿಸಲು ನಡೆಸುವ ರಾಜಕೀಯ ಪ್ರಯತ್ನ. ಇದರ ಮೂಲ ಎಲ್ಲಿಂದ ಬಂತು? ಈ ಟಿಪ್ಪಣಿಗಳ ಪ್ರಕಾರ ಇದರ ಪರಿಕಲ್ಪನೆಯ ಮೂಲ ಅಮೆರಿಕಾದ ಚಿಂತಕ ಎಲ್. ಎ. ಕಾಫ್ಮನ್ ಅವರ ಬರಹಗಳಲ್ಲಿದೆ. ಮತ್ತೆ 1980ರ ದಶಕದಲ್ಲಿ ಅಲ್ಲಿನ LGBT+ ಹಕ್ಕುಗಳ ಚಳುವಳಿಯ ಮೂಲಕ ಇದು ಹೆಚ್ಚು ಪ್ರಾಮುಖ್ಯತೆ ಪಡೆಯಿತು. LGBTQ+ ಅಂದ್ರೆ ಲೆಸ್ಬಿಯನ್, ಗೇ, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರ್. ಹೌದು. ಆ ಸಮುದಾಯಗಳು ತಮ್ಮ ಹಕ್ಕುಗಳಿಗಾಗಿ, ಗುರುತಿಗಾಗಿ ಹೋರಾಡಿದ್ದು ಅಸ್ಮಿತಾ ರಾಜಕಾರಣದ ಒಂದು ಮುಖ್ಯ ಉದಾಹರಣೆ. ಭಾರತದಲ್ಲಿ ಇದರ ಪ್ರಭಾವ ಯಾಕೆ ಇಷ್ಟು ಜಾಸ್ತಿ? ಇದರ ಹಿಂದಿನ ಕಾರಣಗಳೇನು? ಟಿಪ್ಪಣಿಗಳು ಹಲವು ಕಾರಣಗಳನ್ನು ಪಟ್ಟಿ ಮಾಡುತ್ತವೆ. ಮುಖ್ಯವಾಗಿ ಹೇಳುವುದಾದರೆ, ಒಂದು, ಕೆಲವು ಸಮುದಾಯಗಳು ಐತಿಹಾಸಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿರೋದು. ಎರಡನೇದು, ತಮ್ಮ ವಿಶಿಷ್ಟವಾದ ಗುರುತಿನ ಹುಡುಕಾಟ. ಮೂರನೇದು, ಜಾಗತೀಕರಣ ಮತ್ತು ಉದಾರೀಕರಣದ ಪ್ರಭಾವದಿಂದ ತಮ್ಮ ಸಂಸ್ಕೃತಿ, ಭಾಷೆ ಕಳೆದುಹೋಗುತ್ತೆ ಅನ್ನೋ ಒಂದು ಆತಂಕ. ಅಸಮಾನ ಸಂಪನ್ಮೂಲ ಹಂಚಿಕೆ, ಅವಕಾಶಗಳ ಕೊರತೆ, ಬಡತನ, ಶೋಷಣೆ ಇವೆಲ್ಲವೂ ತಮ್ಮ ಗುಂಪುಗಳಾಗಿ ಸಂಘಟಿತರಾಗಲು ಪ್ರೇರೇಪಿಸುತ್ತವೆ. ಪ್ರಾದೇಶಿಕ ಪಕ್ಷಗಳ ಬೆಳವಣಿಗೆ ಕೂಡ ಇದಕ್ಕೆ ಕೊಡುಗೆ ನೀಡಿದೆ. ಭಾರತದಲ್ಲಿ ಈ ಅಸ್ಮಿತೆ ರಾಜಕಾರಣ ಯಾವೆಲ್ಲ ಆಧಾರಗಳ ಮೇಲೆ ನಡೆಯುತ್ತೆ ಅಂತ ಟಿಪ್ಪಣಿಗಳು ಹೇಳ್ತವೆ? ಮುಖ್ಯವಾಗಿ 3-4 ಆಧಾರಗಳನ್ನು ಗುರುತಿಸಲಾಗಿದೆ: ಧರ್ಮ, ಜಾತಿ, ಪ್ರದೇಶ ಮತ್ತು ಭಾಷೆ. ಧರ್ಮದ ಆಧಾರದ ಮೇಲೆ ಹೇಗೆ? ನೋಡಿ, ಭಾರತದಲ್ಲಿ ಧಾರ್ಮಿಕ ವೈವಿಧ್ಯತೆ ಇದೆ. ಹಿಂದೂಗಳು ಬಹುಸಂಖ್ಯಾತರಾಗಿದ್ದರೂ ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಜೈನ, ಪಾರ್ಸಿ ಹೀಗೆ ಹಲವು ಧರ್ಮದ ಜನರಿದ್ದಾರೆ. ಕೆಲವೊಮ್ಮೆ ತಮ್ಮ ಧಾರ್ಮಿಕ ಅಸ್ಮಿತೆ ಕಳೆದು ಹೋಗುತ್ತೆ ಅನ್ನೋ ಭಯದಿಂದ ಅಥವಾ ರಾಜಕೀಯ ಲಾಭಕ್ಕಾಗಿ ಧರ್ಮವನ್ನ ರಾಜಕೀಯದಲ್ಲಿ ಬಳಸಲಾಗುತ್ತೆ. ವೋಟ್ ಬ್ಯಾಂಕ್ ರಾಜಕಾರಣ ಅಂಟಿವಲ್ಲ, ಅದು. ಜಾತಿಯ ವಿಷಯದಲ್ಲಂತೂ ಇದು ಬಹಳ ಹಿಂದಿನಿಂದಲೂ ಇದೆ ಅಲ್ವಾ? ಹೌದು. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರಂತಹ ಸಮಾಜ ಸುಧಾರಕರು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದ್ದಾರೆ. ಸ್ವಾತಂತ್ರ್ಯಾನಂತರ ಮಂಡಲ್ ಆಯೋಗದ ವರದಿ, ಮೀಸಲಾತಿ ನೀತಿಗಳು ಇವೆಲ್ಲ ಜಾತಿ ಆಧಾರಿತ ರಾಜಕೀಯವನ್ನ ಇನ್ನಷ್ಟು ಮುನ್ನೆಲೆಗೆ ತಂದವು. ಜಾತಿ ಸಂಘಟನೆಗಳು, ಜಾತಿ ಆಧಾರದ ಮೇಲೆ ವೋಟು ಕೇಳೋದು ಇದೆಲ್ಲ ನಡೀತಿದೆ. ಪ್ರದೇಶ ಮತ್ತು ಭಾಷೆಯ ಆಧಾರದ ಮೇಲೆಯೂ ಇದು ಸ್ಪಷ್ಟವಾಗಿ ಕಾಣಿಸುತ್ತೆ. ಖಂಡಿತ. ಭಾಷಾವಾರು ಪ್ರಾಂತ್ಯಗಳ ರಚನೆಯೇ ಇದಕ್ಕೆ ದೊಡ್ಡ ಉದಾಹರಣೆ. ಆಮೇಲೆ ಪ್ರತ್ಯೇಕ ರಾಜ್ಯಕ್ಕಾಗಿ ನಡೆದ ಹೋರಾಟಗಳು ಅಥವಾ ಅಸ್ಸಾಂನಲ್ಲಿ ನಡೆದ ವಿದೇಶಿ ವಲಸಿಗರ ವಿರುದ್ಧದ ASU ಚಳವಳಿ. ASU ಅಂದ್ರೆ ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್. ಹೌದು. ಹಾಗೆಯೇ ಆದಿವಾಸಿಗಳ ಹಕ್ಕುಗಳಿಗಾಗಿ, ಅವರ ಪ್ರಾದೇಶಿಕ ಅಸ್ಮಿತೆಗಾಗಿ ನಡೆದ ಹೋರಾಟಗಳು, ಉದಾಹರಣೆಗೆ ಬಿರ್ಸಾ ಮುಂಡಾ ಚಳವಳಿ. ಇವೆಲ್ಲವೂ ಒಂದಲ್ಲ ಒಂದು ರೀತಿಯ ಅಸ್ಮಿತೆ ರಾಜಕಾರಣವೇ. ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರಿ. ಆಸ್ತಿಪಾಸ್ತಿಗಿಂತ ಜಾತಿ, ಧರ್ಮ, ಭಾಷೆ ಮುಖ್ಯ ಅಂತ ಜನ ಭಾವಿಸ್ತಾರೆ ಅಂತ. ಹೌದು. ಆ ಟಿಪ್ಪಣಿಗಳಲ್ಲಿ ಹಾಗೆ ಉಲ್ಲೇಖವಿದೆ. ಅಂದ್ರೆ ಅಸ್ಮಿತೆ ಅನ್ನೋದು ಎಷ್ಟೊಂದು ಆಳವಾಡಿ ಬೇರೂರಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಸರಿ. ಈ ಸಮ್ಮಿಶ್ರ ಸರ್ಕಾರಗಳು, ಅಸ್ಮಿತೆ ರಾಜಕಾರಣ ಇದೆಲ್ಲ ನಡೆಯೋದು ಭಾರತದ ಒಕ್ಕೂಟ ವ್ಯವಸ್ಥೆಯ ಚೌಕಟ್ಟಿನೊಳಗೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ ಬಗ್ಗೆ ಸ್ವಲ್ಪ ಮಾತಾಡೋಣ. ಟಿಪ್ಪಣಿಗಳಲ್ಲಿ ಏನಿದೆ? ಭಾರತದ ಸಂವಿಧಾನ ಅದು ಒಂದು ಒಕ್ಕೂಟ ವ್ಯವಸ್ಥೆ. ಅಂದ್ರೆ ಅಧಿಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆಯಾಗಿದೆ. ಇದಕ್ಕಾಗಿ
3 ಪಟ್ಟಿಗಳನ್ನ ಲಿಸ್ಟ್ಸ್ ಅನ್ನ ರಚಿಸಲಾಗಿದೆ. 3 ಪಟ್ಟಿಗಳು ಯಾವುವು? 1 ಕೇಂದ್ರ ಪಟ್ಟಿ ಯೂನಿಯನ್ ಲಿಸ್ಟ್, 2 ರಾಜ್ಯ ಪಟ್ಟಿ ಸ್ಟೇಟ್ ಲಿಸ್ಟ್, 3 ಸಮವರ್ತಿ ಪಟ್ಟಿ ಕಾಂಕರೆಂಟ್ ಲಿಸ್ಟ್. ಇದನ್ನ ಸ್ವಲ್ಪ ವಿವರಿಸಬಹುದಾ? ಕೇಂದ್ರ ಪಟ್ಟಿಯಲ್ಲಿ ಏನ್ ಬರುತ್ತೆ? ಕೇಂದ್ರ ಪಟ್ಟಿಯಲ್ಲಿ ರಾಷ್ಟ್ರೀಯ ಮಹತ್ವದ ವಿಷಯಗಳಿರ್ತವೆ, ಸುಮಾರು 100 ವಿಷಯಗಳು. ಉದಾಹರಣೆಗೆ ದೇಶದ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಕರೆನ್ಸಿ ನೋಟುಗಳ ಮುದ್ರಣ, ಅಣುಶಕ್ತಿ, ರೈಲ್ವೆ, ಅಂಚೆ ಮತ್ತು ತಂತಿ ಹೀಗೆ. ಇದರ ಮೇಲೆ ಕಾನೂನು ಮಾಡೋ ಅಧಿಕಾರ ಸಂಸತ್ತಿಗೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರುತ್ತೆ. ಸರಿ, ಹಾಗಾದ್ರೆ ರಾಜ್ಯ ಪಟ್ಟಿಯಲ್ಲಿ? ರಾಜ್ಯ ಪಟ್ಟಿಯಲ್ಲಿ ಸ್ಥಳೀಯ ಅಥವಾ ಪ್ರಾದೇಶಿಕ ಮಹತ್ವದ ವಿಷಯಗಳು ಸುಮಾರು 60ಕ್ಕೂ ಹೆಚ್ಚು ವಿಷಯಗಳಿವೆ. ಉದಾಹರಣೆಗೆ ಪೊಲೀಸ್, ಸಾರ್ವಜನಿಕ ಆರೋಗ್ಯ, ಕೃಷಿ, ಸ್ಥಳೀಯ ಸಂಸ್ಥೆಗಳು, ಪಂಚಾಯತ್, ಮುನಿಸಿಪಾಲಿಟಿ, ರಸ್ತೆ ಸಾರಿಗೆ. ಇದರ ಮೇಲೆ ಕಾನೂನು ಮಾಡುವ ಅಧಿಕಾರ ರಾಜ್ಯದ ಶಾಸಕಾಂಗಕ್ಕೆ ಇರುತ್ತೆ. ಇನ್ನು 3ನೇಯದು ಸಮವರ್ತಿ ಪಟ್ಟಿ. ಸಮವರ್ತಿ ಪಟ್ಟಿಯಲ್ಲಿ ಸುಮಾರು 52 ವಿಷಯಗಳಿವೆ. ಇವುಗಳ ಮೇಲೆ ಕೇಂದ್ರ ಮತ್ತು ರಾಜ್ಯಗಳೆರಡೂ ಕಾನೂನು ಮಾಡಬಹುದು. ಉದಾಹರಣೆಗೆ ಶಿಕ್ಷಣ, ವಿವಾಹ ಮತ್ತು ವಿಚ್ಛೇದನೆ, ಕ್ರಿಮಿನಲ್ ಕಾನೂನು ಮತ್ತು ಪ್ರಕ್ರಿಯೆ, ಕಾರ್ಮಿಕ ಕಲ್ಯಾಣ, ಅರಣ್ಯ ಹೀಗೆ. ಎರಡೂ ಸರ್ಕಾರಗಳು ಕಾನೂನು ಮಾಡಿದ್ರೆ ಒಂದೇ ವಿಷಯದ ಮೇಲೆ? ಆಗ ಏನಾದ್ರೂ ಸಂಘರ್ಷ ಉಂಟಾದ್ರೆ, ಅಂದ್ರೆ ಕಾನೂನುಗಳು ಪರಸ್ಪರ ವಿರುದ್ಧವಾಗಿದ್ರೆ, ಕೇಂದ್ರ ಸರ್ಕಾರ ಮಾಡಿದ ಕಾನೂನೇ ಅಂತಿಮವಾಗಿ ಜಾರಿಯಲ್ಲಿರುತ್ತೆ. ರಾಜ್ಯದ ಕಾನೂನು ಆ ಮಟ್ಟಿಗೆ ಅಮಾನ್ಯವಾಗುತ್ತೆ. ಈ 3 ಪಟ್ಟಿಗಳಲ್ಲೂ ಇಲ್ಲದ ವಿಷಯಗಳ ಬಗ್ಗೆ ಏನು? ಅಂತಹ ವಿಷಯಗಳನ್ನ ಶೇಷಾಧಿಕಾರ ರೆಸಿಡ್ಯೂಯರಿ ಪವರ್ಸ್ ಅಂತ ಕರೀತಾರೆ. ಆ ಅಧಿಕಾರಗಳು ಕೇಂದ್ರ ಸರ್ಕಾರಕ್ಕೆ ಸೇರಿವೆ, ರಾಜ್ಯಗಳಿಗೆ ಇದರಲ್ಲಿ ಅಧಿಕಾರ ಇಲ್ಲ. ಅಂದ್ರೆ ಕಾನೂನು ರಚನೆಯಲ್ಲಿ ಕೇಂದ್ರಕ್ಕೆ ಒಟ್ಟಾರೆಯಾಗಿ ಸ್ವಲ್ಪ ಹೆಚ್ಚು ಅಧಿಕಾರ ಇದೆ ಅಂತ ಕಾಣಿಸುತ್ತೆ. ಹೌದು. ರಾಷ್ಟ್ರೀಯ ಹಿತಾಸಕ್ತಿಯ ದೃಷ್ಟಿಯಿಂದ ರಾಜ್ಯಸಭೆಯೇ ಒಂದು ನಿರ್ಣಯವನ್ನ ಅಂಗೀಕರಿಸಿದ್ರೆ ಸಂಸತ್ತು ರಾಜ್ಯ ಪಟ್ಟಿಯಲ್ಲಿರುವ ವಿಷಯದ ಮೇಲೂ ಕಾನೂನು ರಚಿಸಬಹುದು. ಆದರೆ ಅದು ಸಾಮಾನ್ಯವಾಗಿ 1 ವರ್ಷದವರೆಗೆ ಮಾತ್ರ ಮಾನ್ಯವಾಗಿರುತ್ತೆ. ಇದು ಶಾಸನೀಯ ಸಂಬಂಧಗಳಾಯಿತು. ಇನ್ನು ಆಡಳಿತಾತ್ಮಕ ಸಂಬಂಧಗಳು ಹೇಗಿವೆ? ಅಲ್ಲೂ ಕೇಂದ್ರದ ಪ್ರಭಾವ ಹೆಚ್ಚಿದೆ. ರಾಜ್ಯ ಸರ್ಕಾರಗಳು ಕೇಂದ್ರದ ಕಾನೂನುಗಳನ್ನು ಪಾಲಿಸಬೇಕು ಮತ್ತು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನಿರ್ದೇಶನಗಳನ್ನು ನೀಡಬಹುದು. ನಿರ್ದೇಶನಗಳು ಯಾವ ರೀತಿ? ಉದಾಹರಣೆಗೆ ರಾಷ್ಟ್ರೀಯ ಅಥವಾ ಸೈನಿಕ ಮಹತ್ವದ ಸಂಪರ್ಕ ಸಾಧನಗಳ ನಿರ್ಮಾಣ ಮತ್ತು ನಿರ್ವಹಣೆ ಬಗ್ಗೆ, ರೈಲ್ವೆಗಳ ರಕ್ಷಣೆ ಬಗ್ಗೆ, ಅಥವಾ ಪರಿಶಿಷ್ಟ ಜಾತಿ ಪಂಗಡಗಳ ಕಲ್ಯಾಣ ಯೋಜನೆಗಳ ಜಾರಿ ಬಗ್ಗೆ, ಹಿಂದಿ ಭಾಷೆಯ ಪ್ರಚಾರದ ಬಗ್ಗೆ, ಹೀಗೆ ಹಲವು ವಿಷಯಗಳಲ್ಲಿ ಕೇಂದ್ರ ನಿರ್ದೇಶನ ನೀಡಬಹುದು. ಇನ್ನು ಅಧಿಕಾರಿಗಳ ನೇಮಕಾತಿ ವಿಷಯದಲ್ಲಿ? ರಾಜ್ಯಪಾಲರನ್ನು ರಾಷ್ಟ್ರಪತಿ ನೇಮಿಸ್ತಾರೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳೇ ನೇಮಿಸೋದು. ಅಖಿಲ ಭಾರತ ಸೇವೆಗಳಾದ IAS, IPS ಅಧಿಕಾರಿಗಳು ಕೇಂದ್ರ ಮತ್ತು ರಾಜ್ಯಗಳೆರಡರಲ್ಲೂ ಕೆಲಸ ಮಾಡ್ತಾರೆ. ಆದರೆ ಅವರ ನೇಮಕಾತಿ, ತರಬೇತಿ, ಶಿಸ್ತು ಕ್ರಮ ಎಲ್ಲವೂ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರುತ್ತೆ. ಅಂತಾರಾಜ್ಯ ವ್ಯಾಪಾರ, ವಾಣಿಜ್ಯ ಇದ್ರ ಬಗ್ಗೆ? ಅದು ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲೇ ಬರುತ್ತೆ. ಹಣಕಾಸಿನ ವಿಷಯದಲ್ಲೂ ಕೇಂದ್ರದ್ದೇ ಮೇಲುಗಾಯನ? ಬಹುತೇಕ ಹೌದು. ಕೇಂದ್ರ ಸರ್ಕಾರ ಒಂದು ಹಣಕಾಸು ಆಯೋಗವನ್ನ, ಫೈನಾನ್ಸ್ ಕಮಿಷನ್, ನೇಮಿಸುತ್ತೆ. ಅದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಆದಾಯವನ್ನ ಹೇಗೆ ಹಂಚಬೇಕು ಅಂತ ಶಿಫಾರಸು ಮಾಡುತ್ತೆ. ತೆರಿಗೆಗಳ ವಿಷಯದಲ್ಲಿ ಹೇಗೆ? ಕೆಲವು ತೆರಿಗೆಗಳನ್ನ ಕೇಂದ್ರ ವಿಧಿಸುತ್ತೆ, ರಾಜ್ಯ ಸಂಗ್ರಹಿಸಿ ಬಳಸ್ಕೊಡುತ್ತೆ. ಕೆಲವನ್ನ ಕೇಂದ್ರ ವಿಧಿಸಿ ಸಂಗ್ರಹಿಸಿ ರಾಜ್ಯಗಳಿಗೆ ಕೊಡುತ್ತೆ. ಇನ್ನು ಕೆಲವನ್ನ ಕೇಂದ್ರ ವಿಧಿಸಿ ಸಂಗ್ರಹಿಸಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿಕೊಳ್ಳುತ್ತೆ. ರಾಜ್ಯಗಳು ಸಾಲ ತಗೋಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ರಾಜ್ಯಗಳು ವಿದೇಶಗಳಿಂದ ನೇರವಾಗಿ ಸಾಲ ಪಡೆಯುವಂತಿಲ್ಲ. ಹಾಗೆಯೇ ಆಮದು ಮತ್ತು ರಫ್ತುಗಳ ಮೇಲೆ ರಾಜ್ಯಗಳು ತೆರಿಗೆ ವಿಧಿಸುವಂತಿಲ್ಲ. ಈ ಕೇಂದ್ರ ರಾಜ್ಯ ಸಂಬಂಧಗಳಲ್ಲಿ ಘರ್ಷಣೆಗಳು ಬರೋದು ಸಾಮಾನ್ಯ ಅಲ್ವಾ? ಇದನ್ನ ಸರಿಪಡಿಸಲು ಏನಾದ್ರೂ ಪ್ರಯತ್ನಗಳು ಆಗಿವ್ಯಾ? ಹೌದು. ಇದಕ್ಕಾಗಿಯೇ ಸರ್ಕಾರಿ ಆಯೋಗದಂತಹ ಆಯೋಗಗಳನ್ನು ನೇಮಿಸಲಾಗಿತ್ತು. ಅವು ಹಲವು ಶಿಫಾರಸುಗಳನ್ನು ಮಾಡಿವೆ. ಇದರ ಜೊತೆಗೆ ವಲಯವಾರು ಸಮಿತಿಗಳು, ಕೇಂದ್ರೀಯ ಆರೋಗ್ಯ ಸಮಿತಿ, ಸ್ಥಳೀಯ ಸರ್ಕಾರಗಳ ಕೇಂದ್ರೀಯ ಸಮಿತಿಗಳಂತಹ ಸಂಸ್ಥೆಗಳು ಕೂಡ ಕೇಂದ್ರ ರಾಜ್ಯಗಳ ನಡುವೆ ಸಹಕಾರ ಮೂಡಿಸಲು ಪ್ರಯತ್ನಿಸುತ್ತವೆ. ಸರಿ, ಈ ಕೇಂದ್ರ ರಾಜ್ಯ ಸಂಬಂಧಗಳ ಚರ್ಚೆಯಲ್ಲೇ ಇನ್ನೊಂದು ಪ್ರಮುಖ ಅಂಶ ಬರುತ್ತೆ: ತುರ್ತು ಪರಿಸ್ಥಿತಿಗಳು, ಎಮರ್ಜೆನ್ಸಿ ಪ್ರೊವಿಷನ್ಸ್. ಆಗ ಅಧಿಕಾರ ಹಂಚಿಕೆ ಹೇಗಿರುತ್ತೆ? ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಭಾರತದ ಒಕ್ಕೂಟ ವ್ಯವಸ್ಥೆ ಏಕೀಕೃತ ಯೂನಿಟರಿ ಸ್ವರೂಪಕ್ಕೆ ತಿರುಗುತ್ತೆ.
ಅಂದ್ರೆ ಅಧಿಕಾರವೆಲ್ಲ ಕೇಂದ್ರ ಸರ್ಕಾರದ ಕೈಯಲ್ಲಿ ಕೇಂದ್ರೀಕೃತವಾಗುತ್ತೆ. ಸಂವಿಧಾನದ 18ನೇ ಭಾಗದಲ್ಲಿ 3 ರೀತಿಯ ತುರ್ತು ಪರಿಸ್ಥಿತಿಗಳ ಬಗ್ಗೆ ಹೇಳಲಾಗಿದೆ. ಯಾವುವು ಆ 3? ಮೊದಲನೆಯದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಸಂವಿಧಾನದ ವಿಧಿ 352ರ ಅಡಿಯಲ್ಲಿ ಬರುತ್ತೆ. ಯುದ್ಧ, ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ದಂಗೆಯ ಕಾರಣದಿಂದ ದೇಶದ ಭದ್ರತೆಗೆ ಅಪಾಯವಿದೆ ಅಂತ ರಾಷ್ಟ್ರಪತಿಗಳಿಗೆ ಮನವರಿಕೆಯಾದರೆ ಇದನ್ನ ಘೋಷಿಸಬಹುದು. ಇದು ಭಾರತದಲ್ಲಿ ಯಾವಾಗ್ಲಾದ್ರೂ ಜಾರಿಯಾಗಿತ್ತಾ? ಹೌದು. ಈ ಟಿಪ್ಪಣಿಗಳ ಪ್ರಕಾರ ಭಾರತದಲ್ಲಿ ಇದುವರೆಗೆ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿದೆ. ಈ ಸಮಯದಲ್ಲಿ ಜನರ ಮೂಲಭೂತ ಹಕ್ಕುಗಳು, ಅದರಲ್ಲೂ ಮುಖ್ಯವಾಗಿ ವಿಧಿ 19ರ ಅಡಿಯಲ್ಲಿ ಬರುವ ಸ್ವಾತಂತ್ರ್ಯಗಳು ತಾನಾಗಿಯೇ ಅಮಾನತುಗೊಳ್ಳುತ್ತವೆ. ಆದರೆ ವಿಧಿ 21 ಜೀವಿಸುವ ಹಕ್ಕು ಮತ್ತು ವಿಧಿ 22 ಅಕ್ರಮ ಬಂಧನದಿಂದ ರಕ್ಷಣೆಯ ಹಕ್ಕುಗಳನ್ನು ಅಮಾನತುಗೊಳಿಸುವಂತಿಲ್ಲ. ಹಣಕಾಸಿನ ಅಧಿಕಾರಗಳು ರಾಷ್ಟ್ರಪತಿಯವರ ಕೈಗೆ ಬರುತ್ತವೆ. ಎರಡನೇ ವಿಧದ ತುರ್ತು ಪರಿಸ್ಥಿತಿ ಯಾವುದು? ಅದು ರಾಜ್ಯ ತುರ್ತು ಪರಿಸ್ಥಿತಿ, ಅಥವಾ ಸಾಮಾನ್ಯವಾಗಿ ನಾವು ಕೇಳುವ ರಾಷ್ಟ್ರಪತಿ ಆಡಳಿತ. ಇದು ವಿಧಿ 356ರ ಅಡಿಯಲ್ಲಿ ಬರುತ್ತೆ. ಇದನ್ನ ಯಾವಾಗ ಹೇರುತ್ತಾರೆ? ಒಂದು ರಾಜ್ಯದಲ್ಲಿ ಸಂವಿಧಾನಾತ್ಮಕ ಯಂತ್ರ ವಿಫಲವಾಗಿದೆ, ಅಂದ್ರೆ ಆಡಳಿತ ಸಂವಿಧಾನದ ಪ್ರಕಾರ ನಡೀತಾ ಇಲ್ಲ ಅಂತ ರಾಜ್ಯಪಾಲರು ವರದಿ ನೀಡಿದ್ರೆ, ಅಥವಾ ಬೇರೆ ಕಾರಣಗಳಿಂದ ರಾಷ್ಟ್ರಪತಿಗಳಿಗೆ ಮನವರಿಕೆಯಾದ್ರೆ ಅವರು ಆ ರಾಜ್ಯ ಸರ್ಕಾರವನ್ನ ವಜಾಗೊಳಿಸಿ ರಾಜ್ಯದ ಆಡಳಿತವನ್ನ ತಾವೇ ವಹಿಸ್ಕೊಳ್ಬೋದು. ಆಗ ರಾಜ್ಯದ ಶಾಸಕಾಂಗದ ಅಧಿಕಾರಗಳನ್ನ ಸಂಸತ್ತು ಚಲಾಯಿಸುತ್ತೆ. ಇದು ಎಷ್ಟು ಬಾರಿ ಬಳಕೆಯಾಗಿದೆ? ಇದು ಭಾರತದಲ್ಲಿ ಅತಿ ಹೆಚ್ಚು ಬಾರಿ, ಅಂದ್ರೆ 100ಕ್ಕೂ ಹೆಚ್ಚು ಬಾರಿ ಬಳಕೆಯಾಗಿದೆ. ಇದು ಸಾಕಷ್ಟು ವಿವಾದಾತ್ಮಕವೂ ಹೌದು, ಯಾಕಂದ್ರೆ ಇದನ್ನ ರಾಜಕೀಯ ಕಾರಣಗಳಿಗಾಗಿ ದುರುಪಯೋಗಪಡಿಸಿಕೊಳ್ಳಲಾಗಿದೆ ಅನ್ನೋ ಆರೋಪಗಳಿವೆ. ಸರಿ, ಇನ್ನು ಮೂರನೆಯದು? ಅದು ಆರ್ಥಿಕ ತುರ್ತು ಪರಿಸ್ಥಿತಿ, ವಿಧಿ 360. ದೇಶದ ಆರ್ಥಿಕ ಸ್ಥಿರತೆಗೆ ಅಥವಾ ಪತ್ತಿಗೆ ಕ್ರೆಡಿಟ್ ಅಪಾಯ ಉಂಟಾಗಿದೆ ಅಂತ ರಾಷ್ಟ್ರಪತಿಗಳಿಗೆ ಅನಿಸಿದ್ರೆ ಇದನ್ನ ಘೋಷಿಸಬಹುದು. ಆದರೆ ಇದುವರೆಗೂ ಭಾರತದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿಲ್ಲ. ತುರ್ತು ಪರಿಸ್ಥಿತಿಗಳ ಬಗ್ಗೆ ಸ್ಪಷ್ಟವಾಯಿತು. ಈಗ ದೇಶ ಎದುರಿಸುತ್ತಿರುವ ಇನ್ನೊಂದು ಗಂಭೀರ ಸವಾಲಿನ ಕಡೆ ಗಮನಹರಿಸೋಣ. ಭಯೋತ್ಪಾದನೆ, ಟೆರರಿಸಂ. ಇದರ ಬಗ್ಗೆ ಟಿಪ್ಪಣಿಗಳು ಏನು ಹೇಳ್ತವೆ? ಭಯೋತ್ಪಾದನೆ ಅಂದ್ರೆ ಇದೊಂದು ಸಂಘಟಿತ ಪ್ರಕ್ರಿಯೆ. ತಮ್ಮ ರಾಜಕೀಯ ಅಥವಾ ಸೈದ್ಧಾಂತಿಕ ಉದ್ದೇಶಗಳನ್ನ ಈಡೇರಿಸಿಕೊಳ್ಳಲು ಹಿಂಸೆಯ ಮಾರ್ಗವನ್ನ ಬಳಸಿ ಸಾರ್ವಜನಿಕರಲ್ಲಿ ಭಯ, ಆತಂಕವನ್ನ ಸೃಷ್ಟಿಸುವುದು. ಟೆರರಿಸಂ ಪದದ ಮೂಲ ಟೆರರ್ ಅಂದ್ರೆ ಭಯ. ಇಲ್ಲಿ ರಾಜ್ಯ ಪ್ರೇರಿತ ಭಯೋತ್ಪಾದನೆ ಅನ್ನೋ ಒಂದು ಪರಿಕಲ್ಪನೆ ಇದೆಯಲ್ಲ? ಹೌದು, ಇದು ಬಹಳ ಗಂಭೀರವಾದ ವಿಷಯ. ಅಂದ್ರೆ ಕೆಲವು ಸರ್ಕಾರಗಳೇ ಅಥವಾ ಸರ್ಕಾರಿ ಸಂಸ್ಥೆಗಳೇ ಭಯೋತ್ಪಾದಕ ಸಂಘಟನೆಗಳಿಗೆ ಆಶ್ರಯ ನೀಡುವುದು, ಅವರಿಗೆ ತರಬೇತಿ, ಹಣಕಾಸು, ಶಸ್ತ್ರಾಸ್ತ್ರಗಳನ್ನು ಒದಗಿಸುವುದು. ಯಾಕೆ ಹೀಗ್ ಮಾಡ್ತವೆ? ತಮ್ಮ ಶತ್ರು ರಾಷ್ಟ್ರಗಳಲ್ಲಿ ಅಸ್ಥಿರತೆ ಸೃಷ್ಟಿಸಲು ಅಥವಾ ತಮ್ಮ ಪ್ರಾದೇಶಿಕ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಈ ಮಾರ್ಗವನ್ನು ಬಳಸ್ತವೆ. ಈ ಟಿಪ್ಪಣಿಗಳಲ್ಲಿ ಇರಾನ್, ಇರಾಕ್, ಲೆಬನಾನ್, ಸಿರಿಯಾ, ಲಿಬಿಯಾ ಮುಂತಾದ ದೇಶಗಳು ಇತರ ದೇಶಗಳಲ್ಲಿ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುತ್ತಿವೆ ಎಂಬ ಆರೋಪಗಳ ಉಲ್ಲೇಖವಿದೆ. ಇಂತಹ ದೇಶಗಳು ಭಯೋತ್ಪಾದಕರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಸಮರ ಸೇನಾನಿಗಳು ಅಂತ ಬಿಂಬಿಸಲು ಪ್ರಯತ್ನಿಸ್ತವೆ. ಯುವಕರನ್ನೇ ಯಾಕೆ ಹೆಚ್ಚಾಗಿ ಇದಕ್ಕೆ ಬಳಸ್ಕೊಳ್ಳಲಾಗುತ್ತೆ? ಇದಕ್ಕೆ ಹಲವು ಕಾರಣಗಳಿವೆ. ಮುಖ್ಯವಾಗಿ ಬಡತನ, ನಿರುದ್ಯೋಗ, ಅಜ್ಞಾನ, ಶಿಕ್ಷಣದ ಕೊರತೆ. ಇಂತಹ ಪರಿಸ್ಥಿತಿಯಲ್ಲಿರುವ ಯುವಕರನ್ನ ಧಾರ್ಮಿಕ ಮೂಲಭೂತವಾದದ ಹೆಸರಿನಲ್ಲಿ ಅಥವಾ ಬೇರೆ ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಸುಲಭವಾಗಿ ದಾರಿ ತಪ್ಪಿಸಬಹುದು. ಅವರಲ್ಲಿ ದ್ವೇಷವನ್ನ ತುಂಬಿ ಹಿಂಸೆಗೆ ಪ್ರೇರೇಪಿಸಬಹುದು. ಇದರ ಪರಿಣಾಮಗಳು ಬಹಳ ಭೀಕರ. ಅಮಾಯಕ ಜನರ ಸಾವು, ನೋವು, ಸಾರ್ವಜನಿಕ ಆಸ್ತಿಪಾಸ್ತಿ ನಾಶ, ದೇಶದ ಆರ್ಥಿಕತೆ ಮೇಲೆ ಹೊಡೆತ, ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆ, ಆಂತರಿಕ ಅಶಾಂತಿ, ಹೀಗೆ. ಹಾಗಾದ್ರೆ ಈ ಭಯೋತ್ಪಾದನೆಯನ್ನ ಎದುರಿಸುವಲ್ಲಿ ಯುವಜನರು ಏನು ಪಾತ್ರ ವಹಿಸಬಹುದು? ಯುವಜನರ ಪಾತ್ರ ಬಹಳ ಮುಖ್ಯ. 1. ಶಿಕ್ಷಣದ ಮೂಲಕ ಸರಿಯಾದ ಅರಿವು ಪಡೆಯುವುದು. ತಪ್ಪು ಮಾಹಿತಿ, ದ್ವೇಷದ ಪ್ರಚಾರಗಳಿಗೆ ಬಲಿಯಾಗದೆ ವಿಮರ್ಶಾತ್ಮಕವಾಗಿ ಯೋಚಿಸುವುದು. 2ನೇದಾಗಿ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಸಹಿಷ್ಣುತೆಯನ್ನ ಬೆಳೆಸುವುದು. ಬೇರೆ ಧರ್ಮ, ಸಂಸ್ಕೃತಿಗಳ ಬಗ್ಗೆ ಗೌರವದಿಂದ ಇರುವುದು. ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬಲಪಡಿಸುವುದು. ಇನ್ನು ಕ್ರಿಯಾಶೀಲವಾಗಿ ಏನು ಮಾಡಬಹುದು? ತಮ್ಮ ಸುತ್ತಮುತ್ತ ಏನಾದರೂ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದರೆ
ಕೂಡಲೇ ಜವಾಬ್ದಾರಿಯುತವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು, ಸರ್ಕಾರ ಮತ್ತು ಭದ್ರತಾ ಪಡೆಗಳಿಗೆ ಸಹಕರಿಸುವುದು. ಟಿಪ್ಪಣಿಗಳಲ್ಲಿ ಛತ್ತೀಸ್ಗಢದ ಸಲ್ವಾ ಜುಡುಂ ಬಗ್ಗೆ ಹೇಳಲಾಗಿದೆ. ಇದು ನಕ್ಸಲಿಸಂ ವಿರುದ್ಧ ಅಲ್ಲಿನ ಹಳ್ಳಿಯ ಯುವಕರೇ ಸೇರಿ ರಚಿಸಿಕೊಂಡ ಪಡೆ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿಯೇ ಇಂತಹ ಹೋರಾಟಗಳು ನಡೆಯಬೇಕು. ಶಿಕ್ಷಣದ ಪಾತ್ರ ಇಲ್ಲಿ ಬಹಳ ಮುಖ್ಯ ಅನ್ಸುತ್ತೆ. ಖಂಡಿತ. ಶಿಕ್ಷಣವೇ ಅರಿವು ಮೂಡಿಸುವ, ಸರಿ ತಪ್ಪುಗಳನ್ನು ತಿಳಿಸುವ ಪ್ರಮುಖ ಸಾಧನ. ತೀವ್ರಗಾಮಿಗಳಾಗುವ ಸಾಧ್ಯತೆಯಿರುವ ಯುವಕರಿಗೆ ಸರಿಯಾದ ಶಿಕ್ಷಣ, ಕೌಶಲ್ಯಗಳನ್ನು ನೀಡಿ ಸಮಾಜದ ಮುಖ್ಯವಾಹಿನಿಗೆ ತರುವುದು ಬಹಳ ಮುಖ್ಯ. ಸರಿ, ಭಯೋತ್ಪಾದನೆಯಷ್ಟೇ ಅಥವಾ ಅದಕ್ಕಿಂತಲೂ ಹೆಚ್ಚು ಸಮಾಜವನ್ನು ಕಾಡುತ್ತಿರುವ ಇನ್ನೊಂದು ಪಿಡುಗು ಅಂದ್ರೆ ಭ್ರಷ್ಟಾಚಾರ, ಕರಪ್ಷನ್. ಇದರ ಬಗ್ಗೆ ಟಿಪ್ಪಣಿಗಳಲ್ಲಿ ಏನಿದೆ? ಭ್ರಷ್ಟಾಚಾರ ಅಂದ್ರೆ ಸರಳವಾಗಿ ಸಾರ್ವಜನಿಕ ಅಧಿಕಾರವನ್ನ, ಅಂದ್ರೆ ಸರ್ಕಾರಿ ಹುದ್ದೆಯನ್ನ ಸ್ವಂತ ಲಾಭಕ್ಕಾಗಿ ದುರುಪಯೋಗಪಡಿಸಿಕೊಳ್ಳುವುದು. ಇದು ಕೇವಲ ಲಂಚಕ್ಕೆ ಸೀಮಿತನಾ? ಇಲ್ಲ. ಲಂಚ, ಮೋಸ, ವಂಚನೆ, ಕಳ್ಳತನ, ಸ್ವಜನ ಪಕ್ಷಪಾತ, ಅಧಿಕಾರ ದುರ್ಬಳಕೆ, ಒತ್ತಾಯ, ಕ್ರೌರ್ಯ ಇವೆಲ್ಲವೂ ಭ್ರಷ್ಟಾಚಾರದ ಬೇರೆ ಬೇರೆ ರೂಪಗಳೇ. ಕರಪ್ಷನ್ ಅನ್ನೋ ಪದ ಲ್ಯಾಟಿನ್ನ ರಂಪೇರೆ ಇಂದ ಬಂದಿದೆ, ಅಂದ್ರೆ ಮುರಿ ಅಥವಾ ಅಧೋಪತನಗೊಳಿಸು ಅಂತ ಅರ್ಥ. ಇದು ಈಗಿನ ಸಮಸ್ಯೆನಾ ಅಥವಾ ಹಿಂದಿನಿಂದಲೂ ಇದೆಯಾ? ಇದು ಬಹಳ ಹಿಂದಿನಿಂದಲೂ ಇದೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲೂ ಸಹ ಸರ್ಕಾರಿ ಅಧಿಕಾರಿಗಳು ಹೇಗೆಲ್ಲಾ ಭ್ರಷ್ಟರಾಗ್ಬೋದು ಅನ್ನೋದರ ಬಗ್ಗೆ ಉಲ್ಲೇಖಗಳಿವೆ ಅಂತ ಟಿಪ್ಪಣಿಗಳು ಹೇಳುತ್ತವೆ. ಭಾರತದಲ್ಲಿ ಭ್ರಷ್ಟಾಚಾರವನ್ನ ತಡೆಯಲು ಇರುವ ದೊಡ್ಡ ಅಡಚಣೆಗಳೇನು? ಟಿಪ್ಪಣಿಗಳ ಪ್ರಕಾರ 2 ಮುಖ್ಯ ಅಡಚಣೆಗಳು. ಒಂದು, ಆಡಳಿತದಲ್ಲಿ ಪಾರದರ್ಶಕತೆಯ ಕೊರತೆ. ಇನ್ನೊಂದು, ನಿಷ್ಪಕ್ಷಪಾತವಾಗಿ, ಪ್ರಾಮಾಣಿಕವಾಗಿ ಕೆಲಸ ಮಾಡುವ ರಾಜಕೀಯ ವ್ಯಕ್ತಿಗಳ ಅಥವಾ ಇಚ್ಛಾಶಕ್ತಿಯ ಕೊರತೆ. ಆದ್ರೆ ಇದರ ವಿರುದ್ಧ ಜನ ದನಿ ಎತ್ತಿದ್ದಾರೆ, ಹೋರಾಟಗಳು ನಡೆದಿವೆ ಅಲ್ವಾ? ಖಂಡಿತ. ಇದಕ್ಕೆ ದೊಡ್ಡ ಉದಾಹರಣೆ ಅಂದರೆ ಅಣ್ಣಾ ಹಜಾರೆಯವರ ನೇತೃತ್ವದಲ್ಲಿ ನಡೆದ ಭಾರತ ಭ್ರಷ್ಟಾಚಾರ ವಿರುದ್ಧ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ IAC ಆಂದೋಲನ. ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಹೌದು. ಈ ರೀತಿಯ ಹೋರಾಟಗಳ ಒತ್ತಡದಿಂದಾಗಿಯೇ ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆಗಳ ಸ್ಥಾಪನೆಗೆ ಕಾನೂನು ಬಂತು. ಮಾಹಿತಿ ಹಕ್ಕು ಅಧಿನಿಯಮ, RTI ಆಕ್ಟ್, ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ, ಕರ್ನಾಟಕದಲ್ಲಿ ಸಕಾಲದಂತಹ ಯೋಜನೆಗಳು, ಸರ್ಕಾರಿ ಸೇವೆಗಳನ್ನು ನಿಗದಿತ ಸಮಯದಲ್ಲಿ ನೀಡುವ ಯೋಜನೆ ಇವೆಲ್ಲವೂ ಆಡಳಿತದಲ್ಲಿ ಪಾರದರ್ಶಕತೆ ತರಲು, ಭ್ರಷ್ಟಾಚಾರ ಕಡಿಮೆ ಮಾಡಲು ಸಹಾಯಕವಾಗಿವೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ತರಲು ಪ್ರಯತ್ನಗಳು ನಡೆದಿವೆ. ಈ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಯುವಜನರ ಪಾತ್ರವೇನು? ಅವರು ಏನ್ ಮಾಡಬಹುದು? ಇಲ್ಲಿ ಯುವಜನರ ಪಾತ್ರ ಅತ್ಯಂತ ನಿರ್ಣಾಯಕ. ಮೊದಲನೆಯದಾಗಿ ಶಿಕ್ಷಣದ ಮೂಲಕ. ಶಾಲಾ ಕಾಲೇಜುಗಳ ಪಠ್ಯಕ್ರಮದಲ್ಲಿ ನೈತಿಕ ಮೌಲ್ಯಗಳನ್ನು, ಪ್ರಾಮಾಣಿಕತೆಯ ಮಹತ್ವವನ್ನ ತಿಳಿಸಬೇಕು. ಭ್ರಷ್ಟಾಚಾರದ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು. ಕೊಠಾರಿ ಆಯೋಗ ಹೇಳಿದ ಹಾಗೆ ದೇಶದ ಹಣೆಬರಹ ರೂಪುಗೊಳ್ಳುವುದು ತರಗತಿಗಳಲ್ಲಿ. ಶಿಕ್ಷಣದ ಜೊತೆಗೆ ನೈತಿಕತೆಯೂ ಮುಖ್ಯ ಅಲ್ವಾ? ಖಂಡಿತ. ಮಹಾತ್ಮ ಗಾಂಧೀಜಿಯವರ ಆ ಮಾತು ನೆನಪಾಗುತ್ತೆ. ಈ ಭೂಮಿ ಪ್ರತಿಯೊಬ್ಬರ ಅಗತ್ಯಕ್ಕೂ ಸಾಲುವಷ್ಟು ಇದೆ ಹೊರತು ಒಬ್ಬರ ದುರಾಸೆಗೂ ಸಾಲದು. ಅಗತ್ಯ ಮತ್ತು ದುರಾಸೆ ನಡುವಿನ ವ್ಯತ್ಯಾಸವನ್ನು ಯುವಜನರು ಅರಿಯಬೇಕು. ಬಾಳು ಮತ್ತು ಬಾಳಲು ಬಿಡು ತತ್ವವನ್ನ ಪಾಲಿಸಬೇಕು. ಇದು ವೈಯಕ್ತಿಕ ಮಟ್ಟದಲ್ಲಿ ಆಯಿತು. ಸಾಮೂಹಿಕವಾಗಿ ಯುವಜನರು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು. ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಆಗ್ರಹಿಸಬೇಕು. ಶಾಂತಿ, ತಾಳ್ಮೆ, ಹಿರಿಯರಿಗೆ ಗೌರವ ಇವೆಲ್ಲವೂ ಮುಖ್ಯ. ಸ್ಫೂರ್ತಿಗಾಗಿ ಯಾರನ್ನು ನೋಡಬಹುದು? ಸ್ವಾಮಿ ವಿವೇಕಾನಂದರ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋ ಕರೆಯನ್ನ ಪಾಲಿಸಬೇಕು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಯುವಜನರ ಬಗ್ಗೆ ಕಂಡ ಕನಸನ್ನ ನನಸು ಮಾಡಲು ಪ್ರಯತ್ನಿಸಬೇಕು. ಯುವ ಆಂದೋಲನಗಳು ಈ ಹಿಂದೆ ಬದಲಾವಣೆ ತಂದೆವೆಲ್ಲ. ಹೌದು. ಜಯಪ್ರಕಾಶ್ ನಾರಾಯಣ್ ಅವರ ಸಂಪೂರ್ಣ ಕ್ರಾಂತಿಯ ಕರೆಯಾಗಲಿ, ಅಸ್ಸಾಂ ವಿದ್ಯಾರ್ಥಿ ಸಂಘಟನೆಯ ಹೋರಾಟವಾಗಲಿ, ಅಥವಾ ಇತ್ತೀಚಿನ IAC ಆಂದೋಲನವಾಗಲಿ, ಯುವಶಕ್ತಿ ಸಂಘಟಿತರಾದ್ರೆ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಸಾಧ್ಯ ಅನ್ನೋದಕ್ಕೆ ಇವು ಉದಾಹರಣೆಗಳು. ಸರಿ, ಹಾಗಾದ್ರೆ ಇವತ್ ನಾವು ಚರ್ಚಿಸಿದ ವಿಷಯಗಳನ್ನ ಒಮ್ಮೆ ಒಟ್ಟಿಗೆ ನೋಡೋದಾದ್ರೆ, ಸಮ್ಮಿಶ್ರ ರಾಜಕೀಯದ ಸವಾಲುಗಳು, ಅನುಕೂಲಗಳು. ಹೌದು. ಆಮೇಲೆ ಅಸ್ಮಿತೆಗಳ ಹುಡುಕಾಟ, ಅದರ ರಾಜಕೀಯ, ಕೇಂದ್ರ ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ, ಅದರ ಸೂಕ್ಷ್ಮತೆಗಳು, ತುರ್ತು ಪರಿಸ್ಥಿತಿಯ ಅಧಿಕಾರಗಳು, ಭಯೋತ್ಪಾದನೆಯಂತಹ ಭದ್ರತಾ ಆತಂಕಗಳು ಮತ್ತು ಸಮಾಜವನ್ನು ಒಳಗೊಳಗೆ ತಿನ್ನುತ್ತಿರುವ ಭ್ರಷ್ಟಾಚಾರದ ಪಿಡುಗು. ಇವೆಲ್ಲವೂ ಒಂದಕ್ಕೊಂದು ಸಂಬಂಧ ಹೊಂದಿವೆ ಅನ್ನೋದು ಸ್ಪಷ್ಟವಾಗುತ್ತೆ. ಭಾರತದ ರಾಜಕೀಯ ಎಷ್ಟು ಸಂಕೀರ್ಣ, ಎಷ್ಟು ಚಲನಶೀಲ ಅನ್ನೋದನ್ನ ಇದು ತೋರಿಸುತ್ತೆ. ಹೌದು. ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ಈ ಎಲ್ಲಾ ವಿಷಯಗಳ ಬಗ್ಗೆ ಒಂದು ತಿಳುವಳಿಕೆ ಇರುವುದು ಬಹಳ ಮುಖ್ಯ ಅನ್ಸುತ್ತೆ.
ಇದು ಕೇವಲ ಪರೀಕ್ಷೆಗೆ ಓದುವ ವಿಷಯಗಳಲ್ಲ, ನಮ್ಮ ದೈನಂದಿನ ಬದುಕಿನ ಮೇಲೆ, ದೇಶದ ಭವಿಷ್ಯದ ಮೇಲೆ ಪರಿಣಾಮ ಬೀರುವ ಸಂಗತಿಗಳು. ನಿಜ. ಈ ಜ್ಞಾನ ನಮ್ಮ ಸುತ್ತಮುತ್ತ ನಡೆಯುವ ಘಟನೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು, ವಿಶ್ಲೇಷಿಸಲು ಸಹಾಯ ಮಾಡುತ್ತೆ. ಖಂಡಿತ. ಜ್ಞಾನವನ್ನು ಪಡೆಯಬೇಕು ಅನ್ನೋ ಕೇಳುಗರ ಗುರಿಗೆ ಇಂದಿನ ಈ ಚರ್ಚೆ ಒಂದಿಷ್ಟು ಸಹಾಯ ಮಾಡಿದೆ ಅಂತ ಭಾವಿಸ್ತೇನೆ. ಖಂಡಿತವಾಗಿ. ಮುಗಿಸುವ ಮುನ್ನ ಕೇಳುಗರು ಯೋಚಿಸಲು ಇಲ್ಲೊಂದು ಪ್ರಶ್ನೆ. ನಾವು ನೋಡಿದ ಹಾಗೆ ಆಡಳಿತ ನಡೆಸೋಕೆ, ಸವಾಲುಗಳನ್ನ ಎದುರಿಸೋಕೆ ನಮ್ಮಲ್ಲಿ ಹಲವು ವ್ಯವಸ್ಥೆಗಳು, ಕಾರ್ಯವಿಧಾನಗಳಿವೆ. ಸಮ್ಮಿಶ್ರ ಸರ್ಕಾರದ ಹೊಂದಾಣಿಕೆಗಳು, ಅಧಿಕಾರ ಹಂಚಿಕೆಯ ಪಟ್ಟಿಗಳು, ಲೋಕಪಾಲ್ನಂತಹ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಗಳು, ಮಾಹಿತಿ ಹಕ್ಕು, ಯುವ ಚಳುವಳಿಗಳು, ಹೀಗೆ. ಆದ್ರೆ ಈ ಎಲ್ಲ ಚೌಕಟ್ಟುಗಳು, ಕಾನೂನುಗಳು, ಪ್ರಯತ್ನಗಳು ಇದ್ರೂ ಸಹ ಇವುಗಳ ನಿಜವಾದ ಪ್ರಯೋಜನ ನೆಲಮಟ್ಟದಲ್ಲಿರುವ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನಿಗೂ ಸ್ಥಿರವಾಗಿ, ಸಕಾರಾತ್ಮಕವಾಗಿ ತಲುಪುವಲ್ಲಿ ಇನ್ನೂ ಇರುವ ಅತೀ ದೊಡ್ಡ ಅಡಚಣೆ ಯಾವುದು ಅಂತ ನಿಮಗನ್ಸುತ್ತೆ? ಬಹಳ ಮುಖ್ಯವಾದ ಪ್ರಶ್ನೆ. ಇದರ ಬಗ್ಗೆ ಯೋಚಿಸೋಣ. ಇದನ್ನ ಈ ಆಳವಾದ ವಿಶ್ಲೇಷಣೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು.